ಇಲ್ಲಿ ಮೂಲೆಯಾಗ ಭಾಳ ಅಂತಲ್ಲ. ಆದರೆ ಇಲ್ಲಿವರೆಗೆ ಹೊರಗಿನ ಎಲ್ಲ ಡೆವಲಪ್ಮೆಂಟ್ ಗಮನಿಸಿದಾಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ನಿಲುವಿಗೆ ಬಂದಂಗೆ ಅನ್ನಿಸ್ತದೆ. ಇದು 90% ಗ್ಯಾರಂಟಿ, ಬಟ್ 95% ಅಡ್ಡಿಲ್ಲ. ಈ ಸಂದರ್ಭದಲ್ಲೇ ನಾವು ಅನಗತ್ಯವಾಗಿ ಕುರ್ಚಿ ಕದನ ಮಾಡಿದ್ವಿ ಅಂದ್ರೆ ಪಕ್ಷಕ್ಕೆ ಹೊಡೆದು ಬೀಳ್ತದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತದ. ಅಭಿಲಾಷ ಇದ್ದಾರಿಲ್ಲ ಅಂತಲ್ಲ, ಮಹತ್ವಾಕಾಂಕ್ಷದ ಸಿ ಎಮ್ ಆಗಬೇಕು ಅಂತೇಳಿ, ಮತ್ತು ಅದು ಆಗಬಾರ್ದು ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಆದರೆ ಈಗ ಮಾತ್ರ ಸಿದ್ದರಾಮಯ್ಯ ನಾನು ಬಿಡೋದಿಲ್ಲಪ್ಪ 2028ರವರೆಗೆ ಅನ್ನುವಂಥ ಮಾತನ್ನು ಮತ್ತು ಹೇಳ್ತಾ ನಾನೇ ಪೂರೈಸ್ತಾನೆ 5 ವರ್ಷ ಅಂತ ಹೇಳಿದ್ರದಾಗೆ. ಮತ್ತು ಜೊತೆಗೆ ಇನ್ನೊಂದು ಏನಾಗಿದೆಪ್ಪ ಅಂದರೆ, ಈಗ ನಿಮಗೂ ನಮಗೆ ಗೊತ್ತಿದ್ದಂಗೆ ಶಾಸಕರು ಸಹಿತ ಯಾವ ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ ಬೆನ್ನು ಹತ್ತಬೇಕಾಗಿತ್ತು ಇಲ್ಲ. ಆದರೂ ಒಂದು ಸಂಶಯ ಅದಿಲ್ಲ ಅಂತಲ್ಲ. ಯಾಕಂದ್ರೆ ನಮ್ಮ ಶಾಸಕರು ಹೆಂಗಪ್ಪ ಅಂದ್ರೆ ಗೆದ್ದಿತ್ತಿನ ಭಾಳ ಇಟ್ಕೊಂತವ್ರು ಅಂತ. ಸಪೋಸ್ ಡಿ ಕೆ ಶಿ ಅವ್ರನ್ನ ಸಿ ಎಮ್ ಮಾಡ್ತಾರೋ ಅಂತ ಪಕ್ಕ ಆಯ್ತಂದ್ರೆ ಭಾಳ ಜನ ಜಗದು ಹೋಗಿಬಿಡ್ತಾರಲ್ಲ ರೀ. ಗೊತ್ತದಲ್ಲ ಪಕ್ಷಾಂತರ ಹೆಂಗಿರ್ತದೆ ಅಂತೇಳಿ. ಕೈ ಕೊಟ್ಟು ಸಿದ್ದರಾಮಯ್ಯ ನಾವು ಪರಿಚಯ ಪಟ್ಟಾಟ ಬೈ ಅಂತ ಹೇಳುವಂಥ ಶಾಸಕರು ಅದಾರ ಇಲ್ಲಿ ಅಂತಾರೆ. ಯಾರೂ ನಂಬಿಸ್ತಿದ್ದೀವಿ ರಾಜಕೀಯದಲ್ಲಿ. ಆ ಒಂದು ಭಯ ಮಾತ್ರ ನಮ್ಮ ಸಿದ್ದರಾಮಯ್ಯ ಕಾಣ್ತಿರ್ಬೋದು ಇದೇ ಮೂಲೆಲ್ಲ. ಆದರೂ ಈಗ ಕಡಿಮೆ ಆಗ್ಯದ ಅಂತ ಅನ್ನೋನು ನಾವು. ಆದ್ರೆ ನವಂಬರ್ 15ಗೆ ಅದಕ್ಕೆ ಹೋಗ್ಬೋದು ಅಂದಾಗ ಇನ್ನೊಂದು ಐತಿಲ್ಲ ರೀ, ಸಂಪುಟ ವಿಸ್ತರಣೆ ಮಾಡೋದು, ಕ್ಯಾಬಿನೆಟ್ ವಿಸ್ತರಣೆ ಮಾಡೋದು, ಅದು ಚೇಂಜ್ ಹಳಿ ಹೊಸದು ಮಾಡ್ತಾರೋ ಅನ್ನುವಂಥದ್ದು. ಹಳಿ ಹೊಸದು ಮಾಡ್ತಾರೆ ಮತ್ತೊಂದು ಪ್ರಶ್ನೆ ಐತಿಲ್ಲ. ಹಳಿ ಹೊಸ ಅಂದರೆ ಏನು, ಕೆಲವು ಮಂದಿ ತೊಗೊಳ್ತಾರೋ ಏನು ಮಾಡ್ತಾರೋ ಅಂತೇಳಿ. ಅದು ಇದಕ್ಕೂ ನಮ್ಮ ಡಿ ಕೆ ಶಿವಕುಮಾರ್ ಬೆನ್ನು ಹಚ್ಚಿದಾರಂತ. ಹೊಸ ಹುಡುಗರನ್ನು ತೊಗೊಳ್ರಿ, ಹೊಸ ಯುವಕರನ್ನು ತೊಗೊಳ್ರಿ, ಹೊಸದಾಗಿ ಪಕ್ಷ ಕಟ್ಟರು. ಈಗ ಅವ್ರು ಹೇಳ್ತಾನೆ, ಸಿದ್ದರಾಮಯ್ಯ ಹೇಳ್ತಾನೆ, ಅವರೊಬ್ಬರು ಬಿಟ್ಟು ಉಳಿದವ್ರನ್ನ ಚೇಂಜ್ ಮಾಡಿರಿ ಅನ್ನೋದೇನೋ ಪ್ಲ್ಯಾನ್ ಇಟ್ಟಿದ್ದಾರಪ್ಪ ಅಂತೇಳಿ ಸುದ್ದಿಗಳಿದ್ದಾವೆ. ಯಾಕೆ ಇದನ್ನು ಮಾಡಿದ್ದಾರೆ ಅಂದ್ರೆ, ಈಗಿರುವಂಥ ಹಿರಿಯರನ್ನು ತಾವು ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಮುಂದಿನ ಒಂದು ತಮ್ಮ ಆಯ್ಕೆ ಸಂದರ್ಭದಲ್ಲೇ ಹೊಸ ಮಂದಿ ಬಂತಂದ್ರೆ ಅವ್ರನ್ನ ಕಂಟ್ರೋಲ್ದಲ್ಲಿ ಹಿಡ್ಕೋಬೋದು ಅನ್ನೋಂಥ ಒಂದು ಆಸೆ. ಅದಕ್ಕಾಗಿ ಈ ಒಂದು ಕ್ಯಾಬಿನೆಟ್ ಬದಲಾವಣೆ ಮಾಡೋ ಬಂದ ನಮ್ಮ ಜನರು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುಕೂಲ ಆಗೋದು ಜನರು ಹೆಚ್ಚು ಸೇರಿಸ್ಬೇಕು ಅನ್ನೋಂಥ ಒಂದು ದೂರದ ಆಸೆ. ಇದು ಈಡೇರ್ತೈತೇನೋ ಅಂತ. ಇದು ಈಡೇರಬಹುದೇನೋ ಒಂದು ಎಲ್ಲೋ ಒಳಗೆ. ಅದಕ್ಕಾಗಿ ಸಿದ್ದರಾಮಯ್ಯರವರು ತಮ್ಮ ಬೆಂಬಲಿಗರನ್ನ ಮಾತ್ರ ಹೆಚ್ಚಿಗೆ ಸೇರಿಸ್ಕೊಂಡು ತಮ್ಮ ಹಿಡಿದ್ರೆ ಅದನ್ನು ಇಟ್ಕೋಬೇಕು ಅನ್ನೋಂಥ ಒಂದು ಆಶೆಯಿಂದ ಹೋಗ್ತಾ ಇದ್ದಾರೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದು ಇರ್ಬೋದು, ಇಲ್ಲ ಅಂತಲ್ಲ. ಯಾಕಂದ್ರೆ ಈ ಸದ್ದು ನವಂಬರ್ದಂತೆ ಇಲ್ಲ, ಡಿಸೆಂಬರ್ದ್ರು ಇಲ್ಲ, ಕ್ರಾಂತಿ 2